ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಕಾಮಗಾರಿಯ ಭೂಮಿ ಪೂಜೆಯನ್ನ ಶಾಸಕ ರಾಜಗೌಡ ಪಾಟೀಲ್ ನೆರವೇರಿಸಿದರು. ದೇವರಹಿಪ್ಪರಿಗೆ ಮತಕ್ಷೇತ್ರದಲ್ಲಿ ಬರುವ ಬಸವನ ಬಾಗೇವಾಡಿ ತಾಲೂಕಿನ ಬೂದಿಹಾಳ ಗ್ರಾಮದಿಂದ ಗುಳಬಾಳ ಗ್ರಾಮದವರೆಗೆ ರಸ್ತೆ ತುಂಬಾ ಹದಗೆಟ್ಟಿದ್ದರಿಂದ ನನಗೆ ಸ್ಥಳೀಯ ಜನರು ನನ್ನ ಗಮನಕ್ಕೆ ತರುವ ಮೊದಲೇ ನಾನು ಈ ರಸ್ತೆ ಸುಧಾರಣೆಗೆ 5 ಕೋಟಿ ಅನುದಾನ ಮಂಜೂರು ಮಾಡಲಾಗಿತ್ತು. ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ದೇವರಹಿಪ್ಪರಿಗೆ ಮತಕ್ಷೇತ್ರದ ಶಾಸಕ ರಾಜಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು. ಲೋಕೋಪಯೋಗಿ ಇಲಾಖೆ ಉಪವಿಭಾಗ ಬಸವನ ಬಾಗೇವಾಡಿ ವತಿಯಿಂದ 2023-24ನೇ ಸಾಲಿನ 5054 ಅಪೆಂಡಿಕ್ಸ್ ಈ ಯೋಜನೆಯಡಿಯಲ್ಲಿ ಮತಕ್ಷೇತ್ರದ ಹೂವಿನಹಿಪ್ಪರಗಿ ಸಮೀಪದ ಬೂದಿಹಾಳದಿಂದ ಗುಳಬಾಳ ಗ್ರಾಮದವರೆಗೆ ಸುಮಾರು 5 ಕೋಟಿ ವೆಚ್ಚದ ಡಾಂಬರ್ ರಸ್ತೆ ಅಭಿವೃದ್ಧಿಪಡಿಸುವ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಗುಳಬಾಳ ಗ್ರಾಮದಲ್ಲಿ ಜರುಗಿದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ಕಾಮಗಾರಿಯ ಗುತ್ತಿಗೆ ಪಡೆದ ಗುತ್ತಿಗೆದಾರರಿಂದ ಸ್ವಲ್ಪ ತಡವಾಗಿದ್ದರಿಂದ ಇಂದು ಈ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಚಿನ್ ಗೌಡ ಪಾಟೀಲ್, ಗುರನ್ಗೌಡ ಪಾಟೀಲ್, ನಿಂಗನಗೌಡ ಪಾಟೀಲ್, ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಎಸ್ಜಿ ದೊಡ್ಡಮನಿ, ಡಿಬಿ ಕಲಬುರ್ಗಿ, ವಿಜಯಗೌಡ ಪಾಟೀಲ್, ಶಿವಶರಣ ಮದರ್ಕಿ, ಪರಶುರಾಮ್ ಹಿಪ್ಪರಗಿ, ಮುತ್ತಪ್ಪ ಎಂಗಳಗಿ, ಪರಶುರಾಮ್ ಲಗಳಿ, ಬಂದೆ ನವಾಜ್ ಕತ್ನಾಳಿ, ಗುತ್ತಿಗೆದಾರ ತಾಂಬೋಳಿ, ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ 2 ಗ್ರಾಮದ ಗ್ರಾಮಸ್ಥರು, ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಅನಿವಾರ್ಯ ಕಾರಣದಿಂದ ಸ್ವಲ್ಪ ಸೆಂಟ್ರಲ್ಲಿ ವಿಳಂಬ ಗೊತ್ತಿರೋರು ಒಳ್ಳೆಯದಾರ ಬಂದ್ ಮಾಡ್ತಾರಂತ ಮಾತನ್ನ ಭಾಳ ಬಾರಿ ನಾನು ಹೇಳಿ, ಅದೇ ರೀತಿ ಡಬ್ಲ್ಯೂ ಜೊತೆ ಮಾತಾಡಿ ಆದಷ್ಟು ಬೇಗ ವರ್ಕಾಡ್ ಕೊಡ್ರಿ, ಆದಷ್ಟು ಬೇಗ ನನಗೆ ರಸ್ತೆ ಆಗಬೇಕು ಅನ್ನೋಂಥ ವಿನಂತಿಯನ್ನು ನಾವು ಮಾಡಿದೆ. ಅದೇ ರೀತಿ ನಮ್ಮ ಎಲ್ಲ ಅಧಿಕಾರಿ ಬಿಟ್ಟು ನಾವೆಲ್ಲರೂ ಕೂಡಿ ಈಗ ನಾವು ಏನು ತಗೊಂಡಿದ್ದೇವೆ 5 ಕೋಟಿ ಒಳಗೆ ನಮ್ಮ ಪೂರಾ ರಂಜಾನ್ ಹೊಲತನ ಹೋಗ್ತೈತಂತ ನಮ್ಮ ಅಪೇಕ್ಷೆ. ಯಾಕಂದ್ರೆ ಶಂಕರಕೋಟೆ ಗುರಿಗೆ ಹೋಗಕ್ಕೆ ರೋಡ್ ಮುಂದೆ ಕೆಟ್ಟದ, ಅದು 2 ಕಿಲೋಮೀಟರ್ ಒಳಗದ. ಆದ್ರೆ ನಮ್ಮ ಎಸ್ಟಿಮೇಟ್ ಹೆಂಗೈತಂದ್ರೆ ಡಬಲ್ ರೋಡ್ ಏನು ಮೊದಲು 5.5 ಮೀಟರ್ ಬಂದದ, ಸೇಮ್ ಅದೇ ಬಂದದ. ಆ 5 ಕೋಟಿ ರೂಪಾಯಿ ಒಳಗೆ ಇದರ ತನ ಆಕೈತೆ ಪೂಲ್ ತನ. ಆ ಪೂಲ್ದಿಂದ ಮುಂದಿನ ಉಳಿದಿದ್ದು 2 ಕಿಲೋಮೀಟರ್ ಹೋಯ್ತದ. ಇನ್ನೂ ಅದಕ್ಕೆ ಅಂದಾಜು ಮೊತ್ತ 4 ಕೋಟಿ ಅವಶ್ಯಕತೆ ಐತದಂತ ಮತ್ತೊಂದು ಹೇಳ್ತಾರ. ಆದ್ರೆ ಇವತ್ತಿನ ದಿವಸ ಬುಧಾದಿಂದ, ಯಾಕಂದ್ರೆ ಕಳೆದ ಬಾರಿ ಪೂಜಾಕ ನೀವೆಲ್ಲ ಆಗಮಿಸಿದ್ರಿ, ನಾವು ಬುಧಾದಿಂದ ದಿಡ್ವಾರ್ತನ, ಈಗ ದಿಡ್ವಾರ್ತನ ಮುಗಿದ ಒಂದು ಒಳ್ಳೆ ರಸ್ತೆ ಸಿಕ್ಕದ. ಅಲ್ಲಿಂದ ಇಲ್ಲಿ ತನ ಮುಗಿದು ಮತ್ತೆ ಬರುವಂತ ಮತ್ತೆ ಮಾಡ್ತೀವಿ. ಯಾಕಂದ್ರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕೀಗ. ತಮ್ಮ ಅಪೇಕ್ಷೆ ಮೇರೆಗೆ ಸಿಸಿ ರಸ್ತೆನೂ ಬೇಡಿದ್ರು. ಸಿಸಿ ರಸ್ತೆ ನೆನಪದ ಈ ಅಧಿವೇಶನ ಮುಗಿದ್ಮ್ಯಾಗ ಅದೇ ಶೀಘ್ರದಾಗ ನಿಮ್ಮ ಸಿಸಿ ರಸ್ತೆ ಪೂಜೆ ಮಾಡುವಂತ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅದೇ ರೀತಿ 2 ರೂಮ್ ಬೇಡಿಕೆಯನ್ನ ನೀವು ಇಟ್ಟಿದ್ದು ನಾ ಬರ್ಕೊಂಡಿದ್ದೆ, ನನ್ನ ನೆನಪದ. ಅದಕ್ಕೆ ಮೊನ್ನೆ ನಾನು ಶಿಕ್ಷಣ ಸಚಿವರಿಗೆ ಭೇಟಿಯಾಗಿ ಮನವಿಯಲ್ಲಿ ಮಾಡಿದಾಗ ನೀವು ವಿವಾಹ ಆಫೀಸ್ನಿಂದ ಪ್ರಸ್ತಾವನೆಯನ್ನು ಕಳಿಸ್ಕೊಡ್ರಿ, ನಾನು ರೂಮ್ಗಳು ಹೊಸ ರೂಮ್ಗಳು ಕೊಡ್ತೀನಿ ಅನ್ನೋಂಥ ಮಾತನ್ನ ಮೊದಲು ಬಂದಾಗ ಹೇಳ. ಅದೇ ರೀತಿ ಈಗಾಗಲೇ ಸರ್ ನಿಮ್ಗೆ ಗೊತ್ತಿರ್ಬೇಕು, ಕಂಪ್ನಿಯವರು ಬಂದು ಇದು ಮಾಡ್ಕೊಂಡು ಹೋಗ್ಯಾರ, ಮಾಹಿತಿ ತೊಗೊಂಡು ಹೋಗ್ಯಾರ. ಯಾಕಂದ್ರೆ ನಾ ಕಳಿಸಿದ್ದೆ ಕಂಪ್ನಿಯವರಿಗೆ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಬರುವಂಥ ಬಾಗೇವಾಡಿ ತಾಲೂಕಿನಾಗ ಎಲ್ಲೆಲ್ಲಿ ಶಾಲಾ ರೂಮ್ಗಳು, ಯಾಕಂದ್ರೆ ಬುಧ ತಾಂಡಾಕ್ ಹೋಗಿದ್ದೆ, ಅಲ್ಲಿ ಪೂರಾ ರೂಮ್ ಕ್ಯಾಶ್ ಬಿಡ್ತದ. ಅದೇ ರೀತಿ ಇಲ್ಲಿ ಗುಲ್ಬರ್ಗ ಬಂದಾಗ ಶಾಲಾ ಕಾರ್ಯಕ್ರಮ ಬಂದಾಗ ನೀವು ಮನವಿಯನ್ನು ಕೊಟ್ಟಿರಿ, ಅವತ್ತು 2 ರೂಮ್ ಬೇಕು ನಮಗೆ ಅಂತ ಹೇಳಿ. ಅದಕ್ಕೆ ಈ ಪ್ರಸ್ತಾವನೆಯನ್ನು ನೀವು ಆಫೀಸ್ರು ಕಳಿಸ್ರಿ, ನಾವು ಮಂತ್ರಿಗಳಿಗೆ ಭೇಟಿಯಾಗಿ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅನ್ನೋಂಥ ಮಾತನ್ನ ಹೇಳಿದ್ದೀನಿ. ಅದೇ ರೀತಿ ಕರ್ಮಣ್ಣ ಬೇಕಾಗ್ಯದ. ಯಾಕಂದ್ರೆ ಶಾಲೆಗೆ ಇದಕ್ಕೆ ಮೇನ್ ಆದ್ಯತೆ ಕೊಡುವಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡಿದ್ದೆ. ಯಾಕಂದ್ರೆ ಈಗ ನಾ ಉತ್ನಾಳಕ್ಕೆ ಹೋದಾಗ ನಾ ಫಸ್ಟ್ ಟೈಮ್ MLA ಆಗೋಣ ಹೋಗೋಣ, ಊರಾಗಿನ ಬೇಡಿಕೆ ನಮಗೊಂದು ಶಾಲೆ ಪೂರಾ ಇದು ಆಗ್ಯದ್ರಿ, ಸ್ಲ್ಯಾಬ್ ಹಾಕಿ ಕೊಡ್ಬೇಕಂತೇಳಿ ಇವತ್ತು ಹೋಗಿ ಅದೇ ಶಾಲೆ ಕೂತು ನಾವು ಊಟ ಮಾಡಿ ಬಂದೀನಿ. ಯಾಕಂದ್ರೆ ಅವ್ರು ತೋರಿಸಿದ್ರು, ನೋಡ್ರೆ ನಿಮ್ಗೆ ಹೇಳಿದ್ವಿ ನೀವು ಮಾಡಿರತ್ತೇಳಿ. ಅದಕ್ಕೆ ಹಂತವಾಗಿ, ಯಾಕಂದ್ರೆ ಅವ್ರು ಗುಲ್ಬಾಳ ನಮ್ಗೇನು ಅರಿದಲ್ಲ, ನೀವೆಲ್ಲ ಮನೆಯವ್ರು ಇದ್ದಾನೆ. ಯಾಕಂದ್ರೆ ಇವತ್ತು MLA ಆಜ್ಞಾಗಿ ನೀವು ಕೆಲಸ ಕೇಳಾಕತ್ತೀರಿ. ಅವಕ್ಕಿಂತ ಪೂರ್ವದಾಗೂ ನಮ್ಮವನೇ ಅತ್ತಿಯಾಗಿ ನೀವು ಹಿಡ್ಕೊಂಡ್ಬಂದಿರಿ, ಈಗಲೂ ನಿಮ್ಮ ಮುಂದೂ ನೀವು ಮಾಡ್ತೀರಿ. ಅದ್ರಾಗೇನು ಯಾಕೆ ಮಾಡ್ತೀರಿ? ಯಾಕಂದ್ರೆ ಗುಲ್ಬಾಳಕ್ಕೆ ನಮ್ಗೆ ಒಂದು ಒಳ್ಳೆ ಮೊದಲಿನಿಂದ ಸಂಬಂಧ, ನಾವು ದಾರಿ ಹತ್ರ
ಅನ್ನಂತ ಭಾವನೆ ಇಲ್ಲ. ಯಾಕಂದ್ರೆ ಇನ್ನೂ ಸಾಕಷ್ಟು ಇಲ್ಲಿ ಏನ್ ಮಾಡಿದ್ರು ಕಡಿಮೆನೆ. ಯಾಕಂದ್ರೆ 15 ವರ್ಷದಿಂದ ನೀವು ಸತತವಾಗಿ ನನ್ನ ಜೊತೆ ನಿಂತು ನಿಮ್ಮೆಲ್ಲರ ಪರಿಶ್ರಮ ಅವಾಗ ಪರಿಶ್ರಮ ಪಟ್ಟಿರಿ, ಇವತ್ತು ನಾ ಶಾಸಕನಾಗಿ ಅದಕ್ಕೆ ನಿಮ್ ಜೊತೆ ನಿಮ್ಮ ಮನೆಗೆ ಇರ್ತೀನಿ. ಇನ್ನೊಂದು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗ್ಯಾವ ಹಂತ ಹಂತವಾಗಿ ಮಾಡಿಕೊಡ್ತೀನಿ ಅನ್ನಂತ ಮಾತನ್ನು ಹೇಳಿ ಮತ್ತ ಏನಿದ್ರು ಸಹಿತ ನಾವೇನು ಸುಮ್ ಗೋಬಾಳಕ್ಕೆ ಯಾವಾಗ ಬಂದು ಸುಮ್ ಕೂತು ಮಾತಾಡಿ ಹೋಗ್ತೀವಿ. ತಮಗೆ ಗೊತ್ತದ ಏನ್ ನಾವೇನು ಸಿಗ್ಲಾರ್ದವರಲ್ಲ ಏನಲ್ಲ. ನೀವೊಂದು ತಾಂಡ್ ಇದ್ರು ಕರ್ದಿರ್ತೀರಿ, ನಾ ಬಂದು ಇಲ್ಲಿ ನಿಮ್ ಜೋಡಿ ಕೂತು ಊಟ ಮಾಡಿ ಬೆಟ್ಟಾಗಿ ಚಾರೆ ಕುಡಿದು ಹೋಗಿರ್ತೀನಿ. ಅದಕ್ಕೆ ಯಾವುದೇ ಇದು ಮಾಡೋದು ಬೇಡ. ಈಗ ಇನ್ನೊಂದು ಹೇಳ್ಬೇಕಂದ್ರೆ ನಮಗ ಬಹಳ ದಿನದಿಂದ ಬೇಡಿಕೆ, ನಾವು ಇಂಜಿನಿಯರ್ ಓದಿರಿ, ಗುತ್ತೇದಾರ ಓದಿರಿ, ನೀವು ಏನೈತಿ ನಿಮ್ಮ ಬಗ್ಗೆ ನಮ್ಮ ಕಂಪ್ಲೇಂಟ್ ಇಲ್ಲ. ನಮ್ಮ ಇಂಜಿನಿಯರ್ ಸೇವಾ ಭಾಳ ಒಳ್ಳೆ ಗುಣಮಟ್ಟದ ರಸ್ತೆಯನ್ನು ಮಾಡ್ತೀರಂತೇಳಿ. ಆದ್ರೆ ಮಂಡಿ ಇರೋದ್ರಿಂದ ಕೆಲವೊಂದು ಸತಿ ಡಾಂಬರ್ ಕಿತ್ತದು. ಅದಕ್ಕೆ ನೀವು ಕೆಳಗಿಂದ ಏನಂದ್ರೆ ಎಲ್ಲ ಕಿತ್ತು. ಯಾಕಂದ್ರೆ ಕಡೆಗೆ ನಮ್ಮ ಮಂದಿ ಎಲ್ಲಿಗೆ ಬಂದಿದ್ರೆ ಅಂದ್ರೆ ಸುಮ್ಮ ಅದನ್ನ ನೋಡ್ರಿ ಅಡ್ಡಿಸ್ಬಿಡ್ರಿ ನೋಡ್ರ ಅಂದ್ರೆ ನಾವು ಹೋಗಾಕರಿ ಹಾಕದ ಅಂತೇಳಿ. ಯಾಕಂದ್ರೆ ಇಲ್ಲಿ ಜಿಗಿಟ್ ಮಣ್ಣು ಇರೋದ್ರಿಂದ ಗಾಡಿ ಸ್ಕಿಟ್ ಆಗಿ ಬೀಳಾಕತ್ತಿದ್ದು. ಇಲ್ಲಿ ಬರಾಗೊಮ್ಮೆ ನನಗೆ ಇದು ಅನಿಸ್ತದ. ಆದ್ರೆ ಅನಿವಾರ್ಯದಿಂದ ವಿಳಂಬಗ್ಯದ. ಆದ್ರೂ ಸಹಿತ ಒಳ್ಳೆ ಸ್ವಲ್ಪ ಜಲ್ದಿನೇ ಮಾಡಿ. ಅದಕ್ಕೆ ಯಾಕಂದ್ರೆ ಮಳಿ 15 ತಾರೀಕು ತನ ಐತಿ. ಅದ್ರ ನಮ್ಗೆ ನಿಮ್ಗಿನ ಅರ್ಜೆಂಟ್ ಇತ್ತು. ನೀವು ಪೂಜಾ ಯಾವಾಗ ಮಾಡ್ತೀರಿ ಅನ್ನೋಕ್ಕಿಂತ ಮೊದಲು ನನಗೆ ಯಾವಾಗ ಮಾಡ್ಬೇಕಂತೇಳಿ ಇತ್ತು. ಆದಷ್ಟು ಬೇಗ ಅಂದ್ರೆ ಆಟಿ ಸ್ವಲ್ಪ ಒಂದು ಸೈಡ್ ಅವರಿಗೆ ಅಡ್ಡಾಡಕ್ಕೆ ಅನುಕೂಲ ಮಾಡಿ ಮಾಡುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳಿ ಅದೇ ದಿನಗಳ ಬೇಡಿಕೆ ಆಗಿತ್ತು ನಮ್ಮ ಈ ಗುಲ್ಬಾಳ ರೋಡಿಂದು. ಯಾಕಂದ್ರೆ ಅಲ್ಲಿ ಉದಾಳ ರೋಡ್ ಮಾಡಾಗಿ ಪೂಜೆ ಮಾಡಬೇಕಾಗಿತ್ತು. ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ಸ್ವಲ್ಪ ಮುಂದುವರಿತು. ಯಾಕಂದ್ರೆ ಅದು ಕೆಲಸಗಳು ಯಾಕಂದ್ರೆ ಸರ್ಕಾರದಲ್ಲಿ ಗೊತ್ತದ ಸ್ವಲ್ಪ ಟೆಂಡರ್ ಅಂತ ಸ್ವಲ್ಪ ಲೇಟ್ ಆಯ್ತು. ಅದ್ರ ಸಂಬಂಧ ಕಾಮಗಾರಿ ಸ್ವಲ್ಪ ವಿಳಂಬ ಆಯ್ತು. ಅದಕ್ಕೆ ಈ 2.23 ಕಿಲೋಮೀಟರ್ ಅಂತ ಹೇಳ್ಯಾರ. ಆದ್ರೆ ಅಲ್ಲಿನ ಕೆಟ್ಟದಲ್ಲ ರೋಡ್ ಅಲ್ಲಿಂದ ಪೂರಾ ಭಾಳ ಅಂದ್ರೆ ಇದು ಹಳ್ಳದವರೆಗೆ ಹೋಗ್ಬೋದು ಅಂತ ನನ್ನ ಅಂದಾಜದ. ಅಲ್ಲಿ ತನಕ ಒಳ್ಳೆ ಗುಣಮಟ್ಟದ ರೋಡನ್ನ ನಮ್ಮ ಶಾಸಕರು ಹಾಕಿದ್ದಾರೆ. ಮತ್ತೆ ಕಾಂಟ್ರಾಕ್ಟರ್ ಕೂಡ ಒಳ್ಳೆ ಗುಣಮಟ್ಟದ ರೋಡ್ ಮಾಡಿ ನಿಮಗೆಲ್ಲರಿಗೆ ಸಿಗೇಟಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿ ಇನ್ನು ಮುಂದೆ ಅನೇಕ ಕೆಲಸ ಕಾರ್ಯಗಳು ಆಗ್ಬೇಕಾಗಿದಾವ. ಈ ಯಾವ್ಯಾವ ನಿರ್ಣಯಗಳೆಲ್ಲ ಹೇಳಿದ್ರು ಶಾಸಕರು ಹೇಳ್ತಾರೆ. ಯಾಕಂದ್ರೆ ಯಾವ್ಯಾವ ಇದೆ ಚೆನ್ನಾಗಿ ಹೋಗಿ ಅನ್ನೋದು ನನಗಷ್ಟು ಅಂದಾಜಿಲ್ಲ. ಆದ್ರೆ ಕೆಲವೊಂದು ಬೇಡಿಕೆಗಳು ಇರ್ತೇವೆ ಎಲ್ಲರೂ. ಆ ಬೇಡಿಕೆಗಳನ್ನ ಹಂತ ಹಂತವಾಗಿ ಪೂರ್ಣಗೊಳಿಸ್ತಾರೆ ಅಂತ ನಿಮ್ಮೆಲ್ಲರ ನಂಬಿಕೆ ಅದ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.